ವಾಕ್ಯ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಒಳ್ಳೆ ದೇವ್ರೆ, ಅಪ್ಪ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಸಂಜೆಯ ಸಮಯದಲ್ಲಿ ಮತ್ತೆ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬರುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವ್ರೆ. ಅಪ್ಪ ವಾಕ್ಯ ಭಾಗಕ್ಕೋಸ್ಕರವಾಗಿ ದೇವ್ರೆ ನಾ ಸ್ತೋತ್ರ ಮಾಡ್ತೇನೆ ದೇವ್ರೆ. ದೇವ್ರೆ, ಈ ಜೂಮ್ ಮೂಲಕವಾಗಿ ಕೇಳ್ತಿರುವಂತಹ ಪ್ರತಿಯೊಬ್ಬರ ಕರ್ತನೆ ಅಪ್ಪ ಹೃದಯವನ್ನ ದೇವ್ರೆ ಆತ್ಮಿಕ ಕಣ್ಣುಗಳನ್ನ ತೆರೆ ಮಾಡು ಸ್ವಾಮಿ. ನಿನ್ನ ವಾಕ್ಯಗಳನ್ನ ಗ್ರಹಿಸಿಕೊಳ್ಳುವುದಕ್ಕೆ ದೇವ್ರೆ ನಮ್ಮ ಜೀವಿತವನ್ನ ನಮ್ಮ ಹೃದಯವನ್ನ ದೇವ್ರೆ ನೀ ಸಿದ್ಧಪಡಿಸಿರಿ ಕರ್ತನೆ. ಯೇಸುವೆ, ನಿನ್ನ ವಾಕ್ಯಗಳನ್ನ ನಮ್ಮ ಜೀವಿತದ ಒಡಂಬಡಿಕೆಯಾಗಿ ಕರ್ತನೆ ಹಿಡಿದುಕೊಂಡು 237 ದೇಶಗಳನ್ನ 5,000 ಕುಲಗಳನ್ನ ರಕ್ಷಣೆ ಮಾಡುವಂತೆ ಕರ್ತನೆ ನಾವು ಪ್ರತಿಯೊಬ್ಬರನ್ನ ನಿನ್ನ ಆತ್ಮಿಕ ಬಲದಿಂದ ನಮ್ಮನ್ನ ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ದೇವರೇ. ವಾಕ್ಯ ಹೇಳುವಂತಹ ಪಾಶ ಶೈನಿಗಾಗಿಯೂ ದೇವರೇ ಅಪ್ಪ ಸೈವನ್ ಪಾಶಗಾಗಿಯೂ ಕೂಡ ನಾವು ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ ಅವರ ಸಂಗಡ ಇರ್ಲಿ ಕರ್ತನೆ ದೇವರೇ. ನಿನ್ನ ಆತ್ಮನಿಂದಲೇ ಪ್ರೇರಿತರಾಗಿ ವಾಕ್ಯಗಳನ್ನ ಬೋಧಿಸುವಂತೆ ಸಹಾಯ ಮಾಡ್ರಿ. ಹಾಗೆ ಮಾಡಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವರ್ಗದ ತಂದೆಯೇ, ಆಮೆನ್. Amen. Thank you, sister. Amen. Yes. Welcome back, Pastor Shaini. Happy New Thank Year. you. Happy New Year, everybody. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿಂದ ನಾವು 18ನೇ ಒಂದು ಪಾಠವನ್ನ ಕಲೀಲಿಕ್ಕಿದ್ದೇವೆ. 20 ಪಾಠಗಳಲ್ಲಿ ಇದು 18ನೇ ಪಾಠ. So we're starting this new message, right, Pastor? Yes. First time? Okay. So we're starting our lesson 18, physical healing. ಸೊ ಇವತ್ತಿಂದ ನಾವು ಶಾರೀರಿಕವಾದ ಸ್ವಸ್ಥತೆಯ ಕುರಿತು ಈ ಪಾಠವನ್ನ ಕಲಿಯೋಣ. And when we receive the spiritual healing in the gospel, there's a lot of physical healing that takes place as well. ನಾವು ಯಾವಾಗ ಈ ಆತ್ಮಿಕವಾಗಿ ಗುಣ ಹೊಂದಲಿಕ್ಕೆ ಪ್ರಾರಂಭವಾಗ್ತೀವೋ ಆಗ ಶಾರೀರಿಕವಾದ ಗುಣಪಡಿಸುವಿಕೆ ಕೂಡ ನಮ್ಮಲ್ಲಿ ನಡೀತಾ ಇರುತ್ತೆ. So many people, they are just searching for the physical blessings first without receiving the true healing from the gospel message. ಸೊ ತುಂಬಾ ಜನರು ಈ ಸುವಾರ್ತೆಯಿಂದ ಗುಣಪಡಿಸುವಿಕೆಯನ್ನ ಪಡೆದುಕೊಳ್ಳದೆ ಯಾವಾಗ್ಲೂ ಕೂಡ ಶಾರೀರಿಕವಾದ ಆಶೀರ್ವಾದಗಳನ್ನ ಸ್ವಸ್ಥತೆಯನ್ನ ಮಾತ್ರ ಹುಡುಕೋರಾಗಿರ್ತಾರೆ. But the proper method of healing is that everything comes from the word of Christ and everything comes from the spiritual world. So when we receive spiritual healing, receive spiritual answers, we can receive the physical healing. ಸೊ ಎಲ್ಲವೂ ಕೂಡ ದೇವರ ವಾಕ್ಯದೊಂದಿಗೆನೆ ನಮ್ಮ ಜೀವನದಲ್ಲಿ ಬರುತ್ತೆ. ಅಂದ್ರೆ ಆತ್ಮಿಕವಾದ ಸ್ವಸ್ಥತೆಗಳನ್ನ ಸುವಾರ್ತೆಯ ಮೂಲಕ ನಾವು ಪಡೆದುಕೊಳ್ಳುವಾಗ ಶಾರೀರಿಕವಾದ ಸ್ವಸ್ಥತೆ ಕೂಡ ಹಿಂಬಾಲಿಸುತ್ತೆ. So many people have physical illnesses, diseases, they have physical problems, and they want to receive the blessing of healing through that. But the method is that we have to enter into the word of Christ. ತುಂಬಾ ಜನರ ಜೀವಿತದಲ್ಲಿ ಶಾರೀರಿಕವಾದ ಅನೇಕ ನೋವುಗಳು, ಕಾಯಿಲೆಗಳು ಇರುತ್ತೆ. ಹಾಗಾಗಿ ಅದರಿಂದ ಗುಣ ಹೊಂದ್ಕೋಬೇಕು ಅನ್ನೋದಾದ್ರೆ ನಾವು ದೇವರ ವಾಕ್ಯದಲ್ಲಿ ಆಳವಾಗಿ ಪ್ರವೇಶಿಸಬೇಕಾಗಿದೆ. Unfortunately, if we don't know Christ accurately, if we don't have the true message of Christ, we can't receive renewal, we can't receive healing. ಯೇಸು ಕ್ರಿಸ್ತನ ಕುರಿತಾಗಿ ಸರಿಯಾದ ಒಂದು ಸುವಾರ್ತೆ, ಸರಿಯಾದ ವಾಕ್ಯವನ್ನ ನಾವು ಸ್ವೀಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಸರಿಯಾದ ಸ್ವಸ್ಥತೆಯನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. So we can receive true healing from the gospel that's in the introduction. ಸೊ ಪರಿಚಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸುವಾರ್ತೆ ಗುಣಪಡಿಸುವಿಕೆ ಎಂಬುದಾಗಿ. ಸೊ ಸುವಾರ್ತೆಯೊಂದಿಗೆ ನಾವು ಗುಣಪಡಿಸುವಿಕೆಯನ್ನು ಹೊಂದ್ಕೋಬಹುದು. So in the gospel, all of our problems, all of our crises, all of our disasters, they become our blessing. ನಮ್ಮ ಜೀವನದಲ್ಲಿರುವಂತ ಎಲ್ಲಾ ಸಮಸ್ಯೆಗಳು, ನಮ್ಮ ಜೀವನದಲ್ಲಿರುವಂತ ಎಲ್ಲಾ ನೋವುಗಳು, ಅನಾರೋಗ್ಯಗಳು ಆಶೀರ್ವಾದಗಳಾಗಿ ಮಾರ್ಪಡುತ್ತೆ. In the Bible, the 7 remnants, people like Joseph, even though Joseph was sold as a slave, that became his greatest blessing because he was able to do world evangelization in Egypt. ಯೋಸೆಫನ ಬಗ್ಗೆ ನಾವು ಉದಾಹರಣೆಗೆ ನೋಡೋದಾದ್ರೆ 7 ಜನ ಉಳಿದವರಿದ್ದಾರೆ ಅಂತ ನಾವು ಯಾವಾಗಲೂ ಕಲಿತಿರ್ತೀವಿ. ಅದರಲ್ಲಿ ಮೊದಲನೇದಾಗಿ ಯೋಸೆಫನ ಕುರಿತಾಗಿ ನಾವು ನೋಡೋದಾದ್ರೆ ಅವನು ದೇವರ ವಾಕ್ಯದಲ್ಲಿ ಪ್ರವೇಶಿಸಿದ್ದಕ್ಕೆ, ವಾಕ್ಯವನ್ನು ಹಿಡ್ಕೊಂಡಿದ್ದಕ್ಕೆ ಅವನು ಗುಲಾಮನಾಗಿ ಮಾರಲ್ಪಟ್ರು, ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಲ್ಪಟ್ರು ಕೂಡ ಅಲ್ಲಿ ಅವನು ಇದ್ದುಕೊಂಡು ಲೋಕ ಸುವಾರ್ತೀಕರಣವನ್ನ ಮಾಡುವಂತ ಆಶೀರ್ವಾದವನ್ನು ಹೊಂದಿಕೊಂಡ. So if Joseph wasn't sold as a slave, he wouldn't be able to go into Egypt because you can't go into the Egypt as a Jewish person, as an Israelite. ಯೋಚನೆ ಮಾಡಿ, ಒಂದು ವೇಳೆ ಒಂದು
ಯೋಸೆಫನು ಗುಲಾಮನಾಗಿ ಮಾರಲ್ಪಟ್ಟಿಲ್ಲ ಅಂದಿದ್ರೆ ಒಬ್ಬ ಯಹೂದ್ಯನಾಗಿ ಯೋಸೆಫನು ಎಂದಿಗೂ ಕೂಡ ಐಗುಪ್ತ ದೇಶದಲ್ಲಿ ಪ್ರವೇಶಿಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. And sorry, I didn't put the Bible verse there, but there is a Bible verse for this message. It's Matthew 8:15-17. So ಇದಕ್ಕೆ ಒಂದು ವಚನ ನಾವು ಓದೋಣ. ಮತ್ತಾಯ 8. So let's read Matthew 8:15-17. ಮತ್ತಾಯ 8 15ರಿಂದ 17 ತನಕ ಓದ್ಕೊಳ್ಳೋಣ. 14ರಿಂದ 17 ಓದೋಣ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಆಮೆನ್. Amen. So this is talking about the healing that Jesus did. He healed many people that were demon possessed. ಈ ವಾಕ್ಯದ ಪ್ರಕಾರ ನಾವು ಯೋಚನೆ ಮಾಡಿದರೆ ಯೇಸು ಕ್ರಿಸ್ತನು ಅನೇಕ ರೋಗಗಳನ್ನ ಮತ್ತೆ ದೆವ್ವ ಹಿಡಿದವನು ಕೂಡ ಗುಣಪಡಿಸಿದ ಎಂಬುದಾಗಿ ನೋಡ್ತೀವಿ. So the Bible is giving a spiritual answer. Many of our physical diseases, our physical problems, it comes because the evil spirits working in the family line. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನಾರೋಗ್ಯಗಳೆಲ್ಲ ಬರೋದಕ್ಕೆ ಕಾರಣ ಏನಂದ್ರೆ ಒಂದು ಆತ್ಮಿಕ ಒಂದು ಶಕ್ತಿ ಇದೆ. ಆ ಒಂದು ಶಕ್ತಿ ಬಂದು ಸೈತಾನ. ಅವನ ಮೂಲಕ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳು ಉಂಟಾಗ್ತಿರುತ್ತೆ. And verse 17, it says, He took up our infirmities and bore our diseases. So when Jesus Christ died on the cross, He took all of our diseases, our curses, disasters, and He finished it all on the cross. ಮತ್ತಾಯ 8:17 ವಚನದಲ್ಲಿ ಕೊನೆ ವಚನ ನೋಡೋದಾದ್ರೆ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಅಂತ ಬರೆಯಲ್ಪಟ್ಟಿದೆ. ಇದರ ಅರ್ಥ ಯೇಸು ಕ್ರಿಸ್ತ ಅಂದ್ರೆ ಯೆಶಾಯನು ಬರೆದಿರುವಂತಹ ಪ್ರವಾದನೆ ಇದು. ಅದು ಯೇಸು ಕ್ರಿಸ್ತನಲ್ಲಿ ನೆರವೇರಿತು. ಆತನು ಬಂದು ಸಿಲುಬೆಯಲ್ಲಿ ನಮಗೋಸ್ಕರ ಬಲಿಯಾದಾಗ ನಮ್ಮ ರೋಗಗಳನ್ನ ಬೇನೆಗಳನ್ನ ಆತನು ತೆಗೆದುಹಾಕಿದ್ದಾರೆ. ಇದೆಲ್ಲ ಮುಗೀತೀಗ, ತೀರಿತು. That's why all answers are inside of the gospel. So I gave you the example already of Joseph, who did world evangelization when he was sold as a slave. ಈಗಾಗಲೇ ನಾನು ಯೋಸೆಫನ ಬಗ್ಗೆ ಉದಾಹರಣೆಯಾಗಿ ಹೇಳಿದೆ. ಅವನೊಬ್ಬ ಗುಲಾಮನಾಗಿ ಮಾರಲ್ಪಟ್ಟರು ಕೂಡ ಲೋಕ ಸುವಾರ್ತಿಕರಣನ ಮಾಡಿದ. And there was even Moses who killed the Egyptian, and he ran away and he was hiding. But when he was hiding, God called him to restore the blood covenant. ಮೋಶೆ ಬಗ್ಗೆ, ಎರಡನೇ ವ್ಯಕ್ತಿ ಮೋಶೆ ಬಗ್ಗೆ ನಾವು ನೋಡೋದಾದ್ರೆ ಅವನು ಕೂಡ ಐಗುಪ್ತ ದೇಶದಲ್ಲಿ ಒಬ್ಬ ಐಗುಪ್ತನನ್ನ ಕೊಂದು ಹಾಕಿಬಿಟ್ಟು ಮಿದ್ಯಾನ್ ಅರಣ್ಯದಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾನೆ. ಅಂತ ಸಂದರ್ಭದಲ್ಲಿ ದೇವರು ಮೋಶೆಯನ್ನ ಸೇವೆಗೋಸ್ಕರ ಕರೀತಾನೆ. And the gospel talks about a lot of people who had physical diseases, physical illnesses, and they were healed through the word of Jesus Christ. ಸತ್ಯದಲ್ಲಿ ಅದರಲ್ಲೂ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಅನೇಕ ಜನರಿಗೆ ಅನೇಕ ರೀತಿಯಾದಂತಹ ರೋಗಗಳು ಇರುತ್ತೆ. ಯೇಸು ಕ್ರಿಸ್ತನ ವಾಕ್ಯದ ಮೂಲಕ ಮಾತಿನ ಮಾತ್ರದಿಂದಲೇ ವಾಸಿಯಾದ್ರೆ ಎಂಬುದಾಗಿ ನಾವು ನೋಡ್ತೇವೆ. So inside the gospel, all of our problems, all of our physical illnesses, everything, our spiritual problem, it becomes our platform and our message. ಖಂಡಿತವಾಗ್ಲೂ ಸುವಾರ್ತೆ ಒಳಗಡೆ ನಮ್ಮ ಎಲ್ಲಾ ಸಮಸ್ಯೆಗಳು, ನಮ್ಮ ಎಲ್ಲಾ ಅನಾರೋಗ್ಯಗಳು ಅವು ಆಶೀರ್ವಾದಗಳಾಗಿಯೂ ಮುಂದಿನ ಒಂದು ಹಂತಗಳಾಗಿ ಮಾರ್ಪಡುತ್ತೆ. So God gave us the answer of Christ that solved our spiritual problem, physical problem. So inside of that, He wants us to give that answer to the other person who has the same problem as us. ಸೊ ಯೇಸು ಕ್ರಿಸ್ತನ ಸುವಾರ್ತೆ ಒಳಗಡೆನೆ ನಮಗೆ ಎಲ್ಲಾ ಸಮಸ್ಯೆಗಳಿಗೂ ಬಿಡುಗಡೆ, ಆಶೀರ್ವಾದ ಅನ್ನೋದು ಇದೆ. ಇದನ್ನ ನಾವು ಪಡ್ಕೊಂಡು ಅನುಭವಿಸಿ ಮತ್ತು ನಾವು ಭೇಟಿಯಾಗುವಂತವ್ರಿಗೂ ಕೂಡ ಇದನ್ನ ರವಾನೆ ಮಾಡಬೇಕು. So that's why we say the gospel must become my gospel. ಅದಕ್ಕೋಸ್ಕರನೇ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಸುವಾರ್ತೆ ಯಾವತ್ತಿಗೂ ಕೂಡ ನನ್ನ ಸುವಾರ್ತೆಯಾಗಿ ಬದಲಾಗಬೇಕು. When we read the scripture or when we go to church and listen to the pastor talking about the message, we shouldn't just receive that as the pastor's words or as the words in the Bible, but we have to receive that as my answer, how the word applies to me. ನಾವು ಸಭೆಗೆ ಪ್ರಾರ್ಥನೆ ಮಾಡ್ಲಿಕ್ಕಂತ, ಆರಾಧನೆ ಮಾಡ್ಲಿಕ್ಕಂತ ಹೋಗ್ತೀವಂದ್ರೆ ಅಲ್ಲಿ ಸೇವಕರು ವಾಕ್ಯವನ್ನ ಹೇಳ್ತಿರ್ತಾರೆ ಅನ್ನುವಾಗ ಅದು ಸೇವಕರ ವಾಕ್ಯ ಅಂತ ಕೇಳಬಾರ್ದು ಮತ್ತು ಇದು ಬೈಬಲ್ ಅಲ್ಲಿ ಇರುವಂತ ವಾಕ್ಯ ಅಂತ ಕೇಳಬಾರ್ದು. ಇದು ನನ್ನ ವಾಕ್ಯ, ಇದು ನನ್ನ ಸುವಾರ್ತೆ ಅಂತ ಕೇಳಿ ಸ್ವೀಕರಿಸಬೇಕು.
So the word is alive and active. The Bible says in the book of Hebrews, the word is alive, it's living, it's active. The word has to be active inside of me. It has to apply to me. I have to use the word in my problems, in my crises. ಇಬ್ರಿ 11:6 ಹೇಳಿರುವ ಪ್ರಕಾರ ದೇವರ ವಾಕ್ಯ ಅನ್ನೋದು ಅದು ಇಬ್ಬಾಯಿ ಕತ್ತಿ ಅಂತ ಇರುತ್ತೆ. ಅದು ಜೀವಂತವಾಗಿ ಸಜೀವವಾಗಿದ್ದು ಕೂಡ ಕಾರ್ಯಸಾಧಕವಾಗಿದೆ ಅಂತ ಹೇಳಿ. ಸೊ ಆ ವಾಕ್ಯ ಅನ್ನೋದು ಯಾವಾಗ ನಮ್ಮೊಳಗೆ ಪ್ರವೇಶಿಸುತ್ತೋ ಅದು ನಮ್ಮೊಳಗೆ ಕಾರ್ಯ ಮಾಡ್ಬೇಕು, ಅದು ನಮ್ಮೊಳಗೆ ಜೀವಂತವಾಗಿರ್ಬೇಕು. Even if God doesn't give us healing, many people, they don't receive healing and then they don't want to go to church anymore. ತುಂಬಾ ಜನರಿಗೆ ಆ ಸ್ವಸ್ಥತೆ ಅರಿವಿಲ್ಲ, ಸ್ವಸ್ಥತೆ ಹೊಂದ್ಕೊಳ್ಳೋದಕ್ಕೆ ಆಸೆ ಇಲ್ಲ, ಮತ್ತು ಸಭೆಗಳಿಗೆ ಹೋಗೋದಕ್ಕೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. But so many people in the Bible who were weak, who were lacking, who had many problems, they were still used to fulfill God's will and plan. ಆದ್ರೆ ತುಂಬಾ ಜನರು ಬಲಹೀನರು, ಅನೇಕ ಸಮಸ್ಯೆಗಳಿರುವವರು, ಆ ಬಡವರು, ಇವರು ದೇವರ ಉದ್ದೇಶವನ್ನ ನೆರವೇರಿಸ್ತಿದ್ದಾರೆ ಅವ್ರ ಜೀವನದಲ್ಲಿ. They were not perfect. They weren't holy. They weren't, following the scriptures exactly. They had a lot of problems, but God still used them regardless of that. ಅವರು ಬಲಹೀನರಾಗಿರ್ತಾರೆ, ಅವರೇನು ಹೆಚ್ಚು ಪರಿಣಿತರೋ ವಿದ್ಯಾವಂತರೋ ಆ ರೀತಿ ಆಗದೇ ಇರೋರು, ಆದ್ರೂ ಕೂಡ ಅವರು ಪರಿಶುದ್ಧರಾಗಿ ಇಲ್ಲದೇ ಇರೋರು, ಅಂಥವ್ರ ಮೂಲಕ ಕೂಡ ದೇವರು ದೊಡ್ಡ ಕಾರ್ಯಗಳನ್ನ ಮಾಡಿಸಿದ್ದಾರೆ. As well, let's read Mark 6:56. ಹಾಗೇನೆ ಇನ್ನೊಂದು ವಚನ ಓದ್ಕೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 56ನೇ ವಚನ. ಆತನು ಯಾವ ಗ್ರಾಮಗಳಿಗೂ ಯಾವ ಊರು ಹಳ್ಳಿಗಳಿಗೂ ಹೋದನೋ ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿ ಇಟ್ಟು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಆತನನ್ನು ಬೇಡಿಕೊಂಡರು. ಆತನನ್ನು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಆಮೆನ್. Amen. So this is talking about Jesus who healed many people in villages, in towns, in the countryside. ಈ ವಚನ ಯೇಸು ಕ್ರಿಸ್ತನು ಹೋದಂತ ಎಲ್ಲ ಊರು ಹಳ್ಳಿಗಳಲ್ಲಿ ಆತನ ಒಂದು ಗುಂಡಿಯನ್ನು ಮುಟ್ಟಿ ಅಥವಾ ಆತನ ಮೂಲಕ ಸ್ವಸ್ಥತೆ ಬಿಡುಗಡೆ ಆಯ್ತು ಎಂಬುದಾಗಿ ಹೇಳುತ್ತೆ. But one thing we have to remember is Jesus, he is already ascended into heaven at this moment. ಈಗ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಯೇಸು ಕ್ರಿಸ್ತನು ಈಗಾಗಲೇ ಪರಲೋಕಕ್ಕೆ ಆರೋಹಣರಾಗಿದ್ದಾರೆ. So if we can't have the physical Jesus to heal us, how can we receive healing? We have to enter into the word. ಅಂದ್ರೆ ಆ ಕಾಲದಲ್ಲಿ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಲೋಕದಲ್ಲಿ ಇದ್ದದರಿಂದ ಆತನನ್ನು ಮುಟ್ಟಿದವರು ಆತನ ಮೂಲಕ ಸ್ವಸ್ಥತೆಯನ್ನ ಪಡ್ಕೊಳ್ತಿದ್ರು. ಹಾಗಾದ್ರೆ ಈಗ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಇರುವಾಗ ಹೇಗೆ ನಾವು ಸ್ವಸ್ಥತೆ ಹೊಂದ್ಕೊಳ್ಬಹುದು ಅನ್ನೋದು ಯೋಚನೆ ಮಾಡ್ಬೇಕು. We should confirm John 1:14. So let's read John 1:14. ಒಂದು ವಚನ ನಾವು ಓದ್ಕೊಳ್ಳೋಣ. ಯೋಹಾನ್ ಸುವಾರ್ತೆ 1:14. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆಮೆನ್. Amen. So the word, the scripture, it became flesh and came down to this earth in the body of Jesus Christ. ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳ್ತಿರೋದು ಏನಂದ್ರೆ ವಾಕ್ಯವೆಂಬ ಆತನು ನರಾವತಾರ ಎತ್ತಿ ಈ ಲೋಕದಲ್ಲಿ ಬಂದನೆಂಬುದಾಗಿ. So this Jesus Christ, he came to this earth, he did a lot of healing, but then he went back to heaven. So the method to receive healing is through the word. We enter into the word because the word is Christ. ವಾಕ್ಯ ಮೊದಲು ವಾಕ್ಯ ಇತ್ತು ಆದಿಯಲ್ಲಿ. ಸೊ ಅದು ಯೇಸು ಕ್ರಿಸ್ತನ ದೇಹವಾಗಿ ಲೋಕದಲ್ಲಿ ನರಾವತಾರಿಯಾಗಿ ಬಂದರು. ಈಗ ಯೇಸು ಕ್ರಿಸ್ತನ ಪರಲೋಕದಲ್ಲಿದ್ದಾರೆ. ಆತನ ವಾಕ್ಯ ಇಂದಿಗೂ ನಮ್ಮಲ್ಲಿದೆ ಅಂತ ಹೇಳಿದ್ರೆ ಆ ವಾಕ್ಯದ ಮೂಲಕ ನಾವು ಸ್ವಸ್ಥತೆಯನ್ನು ಪಡ್ಕೋಬೇಕು. Many religions, they even say that, oh, Jesus performed many miracles. He healed many people. He healed the sick. ತುಂಬಾ ಜನರು ಮಾತಾಡ್ತಿರ್ತಾರೆ, ಯೇಸು ಕ್ರಿಸ್ತನು ಅನೇಕ ರೋಗಗಳನ್ನ ಅನೇಕ ಬೇನೆಗಳನ್ನ ವಾಸಿ ಮಾಡಿದ್ರು, ಅನೇಕ ಅದ್ಭುತಗಳನ್ನು ಮಾಡಿದ್ರು ಎಂಬುದಾಗಿ. And because of that, they say he was just a great messenger, a great teacher. He was a great prophet. ಅದಕ್ಕೋಸ್ಕರ ತುಂಬಾ ಜನ ಹೇಳೋದೇನಂತ ಹೇಳಿದ್ರೆ, ಅನ್ಯ ಜನರು ಕೂಡ ಮಾತಾಡ್ಕೊಳ್ಳೋದೇನಂದ್ರೆ ಯೇಸು ಕ್ರಿಸ್ತನು ಒಂದು ದೊಡ್ಡ ಪ್ರವಾದಿ ಅಂತಾನೋ, ಒಂದು ಶ್ರೇಷ್ಠ ಅದ್ಭುತಗಳನ್ನ ಮಾಡುವಂತ ವ್ಯಕ್ತಿನೋ ಅಥವಾ ಶ್ರೇಷ್ಠ ವ್ಯಕ್ತಿನೋ ಅಂತ ಮಾತಾಡ್ತಿರ್ತಾರೆ. But as true believers of Christ, we know that Jesus Christ is God himself who came in the flesh, who is the word. We concentrate, listen to the message, we read the word of God. That means that the Holy Spirit of God comes into us and speaks to us through the word.
ಆದ್ರೆ ನಾನು ನೀನು ನಂಬೋದೇನಂದ್ರೆ ಆತನೊಂದು ಪ್ರವಾದಿನೋ ಇನ್ನೊಂದು ಮತ್ತೊಂದು ಅಂತ ಅಲ್ಲ. ಆತನು ದೇವರೇ ಆಗಿದ್ದಾನೆ. ಆ ದೇವರಾಗಿರುವ ಆತನೇ ಈ ಲೋಕದಲ್ಲಿ ನಿನಗೋಸ್ಕರ ನನಗೋಸ್ಕರ ಮನುಷ್ಯನಾಗಿ ಬಂದಿದ್ದಾನೆ ಎಂಬುದಾಗಿ ಆತನ ವಾಕ್ಯದಲ್ಲಿ ಇಂದಿಗೂ ಕೂಡ ಆ ಸ್ವಸ್ಥತೆ ಬಿಡುಗಡೆ ಇದೆ ಎಂಬುದಾಗಿ ನಂಬ್ತಿದ್ದೀವಿ. So what I'm saying is the method to receive healing is that we read the word of Christ, we are revived through the word of Christ. ಅಂದ್ರೆ ಸ್ವಸ್ಥತೆ ಹೊಂದ್ಕೊಳ್ಳೋದಕ್ಕೆ ಒಂದು ವಿಧಾನ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದೇವರ ವಾಕ್ಯವನ್ನ ಕೇಳಿ ಅದನ್ನ ಸ್ವೀಕರಿಸುವಾಗ ದೇವರು ಸ್ವಸ್ಥತೆಯನ್ನ ಅನುಗ್ರಹಿಸ್ತಾರೆ. Also Isaiah 53:3-5. ಹಾಗೇನೆ ಇನ್ನೊಂದು ವಚನವನ್ನ ಓದ್ಕೊಳ್ಳೋಣ. ಯೆಶಾಯನು ಬರೆದ ಗ್ರಂಥದಲ್ಲಿ 53ನೇ ಅಧ್ಯಾಯ 3ರಿಂದ 5ನೇ ವಚನ ಓದ್ಕೊಳ್ಳೋಣ. ಯೆಶಾಯ 53:3-5. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೋ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆಮೆನ್. Amen. It says there, by his wounds we are healed. ಸೊ ಈ ವಚನದಲ್ಲಿ ಕೊನೆಯದಾಗಿ ನಾವು ಓದ್ಕೊಂಡಿದ್ದು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. So Jesus Christ, who came to this world without sin, without any transgression against God, he took the cross for us who were the sinners, who were the enemies of God. ಹೌದು, ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. ನಾವು ಪಾಪಿಗಳಾಗಿದ್ರು, ನಾವು ಅನೀತಿವಂತರಾಗಿದ್ರು ನಮ್ಮ ಪಾಪವನ್ನ, ನಮ್ಮ ಅಧರ್ಮವನ್ನ ಆತನು ಹೊತ್ತುಕೊಂಡನು. Also verse 4, he took our pain and bore our suffering. 4ನೇ ವಚನದಲ್ಲಿ ಹೇಳುವ ಹಾಗೆ ಆತನು ನಿಜವಾಗ್ಲೂ ನಿಮ್ಮ ಕಷ್ಟಗಳನ್ನ ಅನುಭವಿಸಿದನು. But many people say, oh, Jesus died, he took my pain and suffering, but I still have pain and suffering until now. ತುಂಬಾ ಜನರು ಹೇಳೋದೇನಂದ್ರೆ, ಹೌದು ಯೇಸು ಕ್ರಿಸ್ತನು ನನ್ನ ಸಂಕಷ್ಟಗಳನ್ನು ಹೊತ್ತುಕೊಂಡ ಅಂತ, ಆದ್ರೆ ಇನ್ನೂ ನಾನು ಅದನ್ನೆಲ್ಲ ಅನುಭವಿಸ್ತಿದ್ದೀನಿ ಅಂತ. Many people think my life doesn't match the word of God. The word of God is very beautiful, very wonderful, but my life is very far away from that. ಇನ್ನು ಕೆಲವರೆಲ್ಲ ಹೇಳೋದೇನಂದ್ರೆ, ದೇವರ ವಾಕ್ಯ ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ, ತುಂಬಾ ಅರ್ಥಪೂರ್ಣವಾಗಿದೆ, ಆದ್ರೆ ಆ ದೇವರ ವಾಕ್ಯದೊಂದಿಗೆ ನನ್ನ ಜೀವನ ಸರಿ ತೂಗಲ್ಲ, ಸರಿ ಹೊಂದುತ್ತಿಲ್ಲ, ಆ ದೇವರ ವಾಕ್ಯದಿಂದ ನನ್ನ ಜೀವನ ತುಂಬಾ ದೂರ ಇದೆ ಅಂತ ಯೋಚಿಸ್ತಾರೆ. But the one thing is the scripture never lies, never makes a mistake. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ದೇವರ ವಾಕ್ಯ ತಪ್ಪಾಗಿರೋದಕ್ಕೆ ಸಾಧ್ಯ ಇಲ್ಲ ಮತ್ತು ಸುಳ್ಳು ಹೇಳೋದಿಲ್ಲ. The scriptures say when we put our trust in Christ, he guides us, he is with us until the end. ದೇವರ ವಾಕ್ಯ ಹೇಳುತ್ತೆ, ದೇವರ ವಾಕ್ಯದಲ್ಲಿ ದೇವರಲ್ಲಿ ನಾವು ನಂಬಿಕೆ ಇಡುವಾಗ ಆತನು ನಮ್ಮ ಜೊತೆ ಇದ್ದು ನಮ್ಮ ಜೀವಿತವನ್ನು ನಡೆಸ್ತಾರೆ. So even in our suffering, in our problems, yes, we are a child of God, we face many problems and crises, but what God wants is for us to hold on to the covenant, hold on to the word of Christ even more. ಸೊ ನಾವು ಮಾಡ್ಬೇಕಾಗಿರೋದೆಲ್ಲ ಏನಂದ್ರೆ, ನಾವು ಇನ್ನೂ ಹೆಚ್ಚೆಚ್ಚಾಗಿ ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಂಬಿಕೆ ಇಡಬೇಕು. This is our turning point in our faith. ಅದು ನಾವು ನಮ್ಮ ಒಂದು ನಂಬಿಕೆಯನ್ನ ಬಲ ಹೊಂದಿಸಿಕೊಳ್ಳೋದಾಗಿದೆ. We have to make a new conclusion. Oh, in the past, I was always deceived. Satan always made me feel like God deserted me. God left me alone. But have a new turning point and say, no, I don't want to be deceived by Satan anymore. ನಾವು ಯಾವಾಗಲೂ ಕೂಡ ಸೈತಾನನಿಂದ ವಂಚನೆಗೆ ಒಳಗಾಗಿರ್ತೇವೆ, ಮೋಸ ಹೋಗ್ತಾ ಇರ್ತೇವೆ. ಹಾಗಾಗಿ ಏನಿದು ನನ್ನ ಜೀವನ ಅಂತ ಅನ್ಕೊಳ್ತಿರ್ತೇವೆ. ಇಲ್ಲ, ಇನ್ಮೇಲೆ ನಾವು ಅದನ್ನೆಲ್ಲ ಬಿಟ್ಟು ನಾನು ಸೈತಾನದಿಂದ ಮೋಸ ಹೋಗಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೋಬೇಕು. And the one thing Satan hates is the evangelist, is everyone here. Satan hates that we are receiving training, concentrating on the word, and that we go out and preach the gospel. Satan really hates that. ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಸೈತಾನನು ಯಾರನ್ನಾದ್ರೂ ತುಂಬಾ ದ್ವೇಷಿಸ್ತಾನೆ ಅಂತ ಹೇಳಿದ್ರೆ ಅದು ಸುವಾರ್ತಿಕರನ್ನ. ಯಾರು ಸುವಾರ್ತೆ ಸಾರಬೇಕು ಅಂತ ಇರ್ತಾರೋ, ಈಗ ನಾನು ನೀನು ನಾವೆಲ್ಲ ಸುವಾರ್ತಿಕರಾಗಿರೋದ್ರಿಂದ ನಮ್ಮನ್ನ ಕಂಡ್ರೆ ಸೈತಾನ್ಗೆ ಆಗಲ್ಲ, ಅವನು ಯಾವಾಗ್ಲೂ ಕೂಡ ನಮ್ಮನ್ನ ದ್ವೇಷಿಸ್ತಿರ್ತಾನೆ. So of course Satan is going to attack us more than the non-believers, more than the people who are worshipping Buddha, Muhammad, all these other gods. Satan is our number one enemy. He really hates the disciples of Christ. ಈ ಸೈತಾನನ್ ಏನ್ ಮಾಡ್ತಾನಂದ್ರೆ, ಅನ್ಯ ಜನರಲ್ಲಿ ಇರುವಂತವ್ರು, ಅವ್ರ ಬುದ್ಧಿಸಮ್ ಅಲ್ಲಿ, ಹಿಂದುತ್ವದಲ್ಲಿ
ಮುಸ್ಲಿಮಲ್ಲಿ ಇರ್ಬೋದು. ಆದ್ರೆ ಅಂತವ್ರನ್ನೆಲ್ಲ ಅವನು ವಿರೋಧ ಮಾಡೋದಕ್ಕಿಂತ ಹೆಚ್ಚಾಗಿ ಯೇಸುವನ್ನು ಹಿಂಬಾಲಿಸ್ತಿರುವಂತ ಯೇಸುವಿನ ಮಕ್ಕಳಾಗಿರುವಂತ ನಮ್ಮನ್ನ ವಿರೋಧಿಸ್ತಾನೆ, ಯಾಕಂದ್ರೆ ಅವನೇ ನಮ್ಮ ಶತ್ರು. So what we need to receive is spiritual strength. It says that we have to receive spiritual strength. ಅದಕ್ಕಾಗಿ ಎರಡನೇದಾಗಿ ನಾವು ನೋಡ್ತಾ ಇರೋದು ನಮಗೆ ಆತ್ಮಿಕ ಬಲ ಬೇಕು. In our physical body, we are very weak, we are very lacking, but if we are very spiritually strong, if we are connected to Christ inside of prayer, we can be very strong. Pastor Yu says, partisan. ಸೊ ಇಲ್ಲಿ ನಾವು ಶಾರೀರಿಕವಾಗಿ ಕೆಲವು ಬಲಹೀನತೆಗಳು ನಮ್ಗಿರಬಹುದು, ಆದ್ರೆ ಆತ್ಮಿಕವಾದ ಬಲ ನಮ್ಗಿರುವಾಗ, ಅಂದ್ರೆ ದೇವರ ಬುರುಜು ಅಂತ ಹೇಳ್ಬಿಟ್ಟು ಅಪಾಶ್ರಯು ಅವ್ರು ಹೇಳಿದ ಹಾಗೆ ಆತ್ಮಿಕ ಒಂದು ಬಲ ನಮ್ಮಲ್ಲಿ ಇರುವಾಗ ನಾವು ತುಂಬಾ ಬಲವಂತರಾಗಿ ಸೇವೆಯಲ್ಲಿ ಮುಂದುವರಿಬಹುದು. So partisan is like a watchtower. Watchtower is like we are spiritual watchtower. We are spiritual summit. We are watching over everything like a watchman. ಬುರುಜು ಅಂತ ಹೇಳಿದ್ರೆ ಅದೊಂದು ಕಾವಲು ಗೋಪುರದ ತರ. ಕಾವಲು ಗೋಪುರ ಅಂತ ಹೇಳಿದ್ರೆ ಅದು ಆ ಏನೊಂದು ಶಿಖರ, ಆತ್ಮಿಕ ಶಿಖರ. ಆ ಸ್ಥಾನದಲ್ಲಿ ನಾವು ಇದ್ಕೊಂಡು ಎಲ್ಲವನ್ನ ನೋಡೋದಕ್ಕೂ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. But before I can care about someone else, before I can save someone else, I have to be spiritually strong myself. ನಾನು ಇನ್ನೊಬ್ಬರನ್ನ ರಕ್ಷಿಸೋದಕ್ ಮುಂಚೆ, ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ ಮುಂಚೆ ಮೊದಲು ನಾನೇ ಆತ್ಮಿಕವಾಗಿ ಬಲವಾಗಿರ್ಬೇಕು ಅನ್ನೋದನ್ನ ತೀರ್ಮಾನಿಸ್ಕೋಬೇಕು. That's why in this ministry, sometimes people feel very burdened. I have many things to do. I have to look after many people. I have to save many people. ಅದಕ್ಕೋಸ್ಕರ ತುಂಬಾ ಜನ ಸೇವಕರು ಸೋತೋಗಿರ್ತಾರೆ. ಸೋತೋಗೋದಕ್ಕೆ ಕಾರಣ ಏನಂದ್ರೆ ಇಷ್ಟು ಜನರು ಸಭೆಗೆ ಬರುವಂತ ಇವ್ರನ್ನೆಲ್ಲ ನಾನು ನೋಡ್ಕೋಬೇಕು, ಇವರ ಒಂದು ಕಷ್ಟ ದುಃಖಗಳಿಗೆ ಪ್ರತಿಯೊಬ್ಬರನ್ನು ನಾನೇ ವಿಚಾರಿಸ್ಕೋಬೇಕು ಅಂತ ಹೇಳಿದ್ರೆ ನನಗೆ ತುಂಬಾ ಕಷ್ಟಕರವಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸೇವಕರಿಗೆ ಸೇವೆ ಅನ್ನೋದು ಭಾರವಾಗಿರುತ್ತೆ. But first, you have to receive strength first. You have to strengthen your spirit and your soul. You have to be rooted in the word of Christ first. ಅದಕ್ಕೋಸ್ಕರ ಮೊದಲು ನೀನು ಯೇಸು ಕ್ರಿಸ್ತನ ವಾಕ್ಯವನ್ನು ಹಿಡ್ಕೋಬೇಕು. ನೀನು ಆತ್ಮಿಕ ಬಲ ಹೊಂದಬೇಕು ಅಂದ್ರೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬೇರೂರಬೇಕು. ಆ ವಾಕ್ಯ ನಿನ್ನ ಮುದ್ರೆ ಆಗ್ಬೇಕು ಅಂತ, ಆ ಸುವಾರ್ತೆಯ ಒಂದು ಸ್ವಭಾವ ನಿನ್ನಲ್ಲಿ ಇರಬೇಕು ಅನ್ನೋದನ್ನ ಒಂದನೇದಾಗಿ ಅರ್ಥ ಮಾಡ್ಬೇಕು. Otherwise, we do many things with our own power, with our own energy, and then we just feel so tired and so powerless at the end of the day. ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಾವು ವಾಕ್ಯದಲ್ಲಿ ಬೇರೂರಿಲ್ಲ, ಮುದ್ರೆ ಆಗಿಲ್ಲ, ಅದು ವಾಕ್ಯ ನಮ್ಮ ಸ್ವಭಾವವಾಗಿ ಮಾರ್ಪಟ್ಟಿಲ್ಲ ಅಂತ ಹೇಳಿದ್ರೆ ನಾವು ತುಂಬಾ ಬಲಹೀನರಾಗ್ತೀವಿ. ಎಷ್ಟೇ ನಾವು ಸೇವೆಗಳು ಮಾಡ್ತಾ ಇದ್ರು ಕೂಡ ವಾಕ್ಯ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಬಳಲು ಹೋಗ್ತಾ ಇರ್ತೀವಿ. Completely rooted, imprinted nature is very important because we live in a culture covered in darkness. ಸೊ ನಾವು ಅಂಧಕಾರದ ಒಂದು ಸಂಸ್ಕೃತಿ ತುಂಬಿರುವಂತಹ ಪ್ರಪಂಚದಲ್ಲಿ ಬದುಕಿರುವುದರಿಂದ ಕ್ರಿಸ್ತನ ವಾಕ್ಯವೆಂಬ ಮುದ್ರೆ ಬೇರು ಸ್ವಭಾವದಲ್ಲಿ ಇರೋದು ತುಂಬಾ ಮುಖ್ಯ. When we go to school, when we visit our friends, when we go to our workplace, when we talk with the non-believers of the world, they are all rooted in the culture of Satan. ಸ್ಕೂಲ್ಗೆ, ಕಾಲೇಜ್ಗೆ, ನಾವು ಕೆಲಸ ಮಾಡೋ ಜಾಗಕ್ಕೆ, ಆಫೀಸ್ಗಳಿಗೆ ಹೋಗುವ ಎಲ್ಲಾ ಕಡೆ ಅನ್ಯ ಜನರೆಲ್ಲರೂ ಕೂಡ ಒಂದು ಕತ್ತಲೆಯ ಸಂಸ್ಕೃತಿಯಿಂದ ಮುದ್ರೆ ಬೇರು ಸ್ವಭಾವವನ್ನು ಹೊಂದಿದ್ದಾರೆ. ಅಂತವ್ರ ಮಧ್ಯದಲ್ಲಿ ನಾವು ಜೀವಿಸುವಾಗ ನಮ್ಗೆ ಆತ್ಮಿಕ ಬಲ ಅನ್ನೋದು ತುಂಬಾ ಅವಶ್ಯಕ. And even though we don't want to listen to them, we don't want to be influenced by them, sometimes their words can come to us subconscious, in our subconscious mind without us realizing. ಅವರು ಹೇಳೋ ಮಾತುಗಳಿಗೆ ನಾವು ಊಗುಟ್ಟಿಲ್ಲ ಅಂದ್ರೂ ಕೂಡ, ಅದರಂತೆ ನಾವು ಮಾಡ್ತಾ ಇಲ್ಲ ಅಂದ್ರೂ ಕೂಡ ಅವ್ರು ಕೆಲವು ವಿಷಯಗಳನ್ನ ಹೇಳ್ತಾನೆ ಇರ್ತಾರೆ, ಲೋಕದ ವಿಷಯಗಳು. ಅದು ಎಲ್ಲೋ ಒಂದ್ ಕಡೆ ಕೇಳುವಾಗ ನಾವು ಸ್ಪಂದಿಸಿಲ್ಲ ಅಂದ್ರೂ ಕೂಡ ನಾವು ಒಬ್ಬರೇ ಕೂತ್ಕೊಳ್ಳುವಾಗ ಆ ವಾಕ್ಯಗಳು ನಮ್ಮ ಒಂದು ಮನಸ್ಸಿಗೆ ನೆನಪಿಗೆ ಬಂದು ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಿರುತ್ತೆ. They can give you words of unbelief. Or why do you always go to church? Don't you have to study? Don't you have to work? Don't you have to prepare for your future? Going to church is not important. They can say these words of unbelief to you. ಒಂದ್ ವೇಳೆ ಅನ್ಯ ಜನರು ಅವಿಶ್ವಾಸದ ಮಾತುಗಳನ್ನ ಆಡಬಹುದು. ಈಗ ನೀನ್ ಸಭೆಗೆ ಏನಕ್ಕೆ ಹೋಗ್ಬೇಕು? ಸಭೆಗೆ ಹೋಗಿ ಸಮಯ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ನೀನ್ ಕೆಲಸ ಮಾಡ್ಬೋದಲ್ಲ, ಓದ್ಕೋಬೋದಲ್ಲ, ನಿನ್ನ ಜೀವನವನ್ನ ರೂಪಿಸ್ಕೋಬೋದಲ್ಲ, ನಿನ್ನ ಒಂದು ಭವಿಷ್ಯತನ ರೂಪಿಸ್ಕೊಳ್ಬಹುದಲ್ವಾ, ಅಲ್ಲಿ ಹೋಗೋದ್ರಿಂದ ನಿನಗೇನು ಪ್ರಯೋಜನ ಅನ್ನುವಂತ ಅವಿಶ್ವಾಸದ ಮಾತುಗಳನ್ನ ಆಡಬಹುದು. They still have the Genesis 3 nature, so it means I'm centered on myself. They believe I have to do what's best for myself, not according to the word of God, but what's best for me, what feels good for me. ಅನ್ಯ ಜನರಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿರುವಂತಹ ಸ್ವಭಾವ ಹೊಂದಿದ್ದಾರೆ. ಆದಿಕಾಂಡ 3ರಲ್ಲಿರುವಂತಹ ಆ ಸ್ವಭಾವ ಏನು ಅಂದ್ರೆ ನಾನು, ನನಗಾಗಿ, ನನಗೋಸ್ಕರ ಅನ್ನುವಂಥ ಸ್ವಭಾವ. ಅಲ್ಲಿ ದೇವರಾಗ್ಲಿ ದೇವರ ವಿಷಯಗಳಾಗ್ಲಿ ಬರೋದಿಲ್ಲ. ನನಗೆ ಯಾವ್ದು ಉತ್ತಮ ಅನ್ಸುತ್ತೋ ಅದನ್ನ ಮಾಡುವಂತದ್ದು. ಸೊ ಅಂತವರಾಗಿ ನಾವು ಇರಬಾರ್ದು, ಅಂತವರಾಗಿ ಇರಬೇಕು ಅಂತ ಹೇಳುವಂತವ್ರ ಮಾತನ್ನು ಕೂಡ ನಾವು ಕೇಳಬಾರ್ದು.
But we should never be deceived by their words because we receive the calling from God, the calling from Christ. ಹಾಗಾಗಿ ಇಂಥ ಮಾತುಗಳನ್ನ ಆಡುವಂತವರ ಮಾತುಗಳಿಂದ ನಾವು ಮೋಸ ಹೋಗದೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೀವಿ, ಕ್ರಿಸ್ತನಿಂದ ಕರೆಯಲ್ಪಟ್ಟಿದ್ದೀವಿ ಅನ್ನೋದನ್ನ ನೆನಪಿಗೆ ತಂದುಕೋಬೇಕು. They're working very hard, study very hard, looks like they have many nice things, but actually what we are doing when we continuously preach the gospel to the field, we are truly saving the field. We are doing the work that God desires. ಸೊ ತುಂಬಾ ಜನರು, ಅನ್ಯ ಜನರು ಯೇಸುವನ್ನ ನಂಬದೇ ಇರೋರು ಕಷ್ಟಪಡ್ತಿರ್ಬೋದು, ಅವ್ರು ಚೆನ್ನಾಗಿ ಓದ್ತಿರ್ಬೋದು, ಅವ್ರ ಜೀವಿತವನ್ನ ರೂಪಿಸ್ಕೊಂತ ಇರ್ಬೋದು, ಆದ್ರೆ ಅದೆಲ್ಲವೂ ಕೂಡ ಅರ್ಥ ಇಲ್ಲದೆ ಇರುವಂತದ್ದು ಶಾರೀರಿಕವಾಗಿ. ಅದು ಆದ್ರೆ ಆತ್ಮಿಕವಾಗಿ ನಾನು ನೀನು ಸುವಾರ್ತೆ ಸಾರ್ತಾ ಇದೀವಿ, ಆತ್ಮಗಳನ್ನ ಬಲಪಡಿಸ್ತಾ ಇದೀವಿ, ಆತ್ಮಗಳನ್ನ ರಕ್ಷಿಸ್ತಾ ಇದೀವಿ. ಈ ಕೆಲಸ ನಾವು ಆರಿಸ್ಕೊಂಡಿದ್ದಲ್ಲ, ನಮಗಿಷ್ಟವಾದದ್ದಲ್ಲ, ಆದ್ರೆ ನಮ್ಮ ಸೃಷ್ಟಿಕರ್ತನಾದ ಯೇಸುವಿಗೆ ಇಷ್ಟವಾದಂತ ಕಾರ್ಯವನ್ನ ನಾವು ಮಾಡ್ತಾ ಇದೀವಿ. But when the word of Christ is rooted inside of me so firmly, completely, then whatever anyone says, I am never swayed. ಹಾಗಾಗಿ ನಾವು ವಾಕ್ಯದಲ್ಲಿ ಯಾವಾಗ ಮುದ್ರೆಯಾಗಿ ಬೇರೂರಿ ಅದು ನಮ್ಮ ಸ್ವಭಾವ ಆಗುತ್ತೋ, ಜನರು ಯಾರು ಏನ್ ಹೇಳಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಏನ್ ಮಾಡ್ಬೇಕು ಕ್ರಿಸ್ತನಿಗೋಸ್ಕರ ಅದ್ ಮಾಡ್ತಾ ಹೋಗ್ಬೋದು. We also have to have the nature of praying. We have to pray to receive strength from Jesus Christ. ಅಷ್ಟೇ ಅಲ್ಲದೆ ಎರಡನೇದಾಗಿ ಪ್ರಾರ್ಥಿಸುವಂತಹ ಒಂದು ಸ್ವಭಾವ ಉಳ್ಳವರಾಗಿ ನಾವು ಇರಬೇಕು. ಆತ್ಮಿಕ ಬಲ ನಮ್ಗೆ ಸಿಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ರಹಸ್ಯವನ್ನ ತಿಳಿದವರಾಗಿ ನಾವು ಪ್ರಾರ್ಥಿಸ್ಬೇಕು. A person that doesn't pray is a person that truly failed in their walk of faith. ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡೋದಿಲ್ವೋ ಅವನು ಮಾಡೋ ಎಲ್ಲಾ ಕೆಲಸದಲ್ಲೂ ಕೂಡ ಅವನು ವಿಫಲನಾಗ್ತಾನೆ. So prayer is everything. Sometimes we feel like, oh, I have a very small prayer or I have very simple prayer. It doesn't matter because prayer is actually given by God. God puts something in our heart. He wants us to pray about that. ಸೊ ಪ್ರತಿಯೊಂದು ವಿಷಯಕ್ಕಾಗಿನೂ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಒಂದ್ ವೇಳೆ ಸಣ್ಣ ವಿಷಯ ಆದ್ರೆ ಇದು ತುಂಬಾ ಚಿಕ್ಕ ವಿಷಯ ಅಲ್ವಾ, ಇದಕ್ಕೂ ನಾನು ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು ಬಿಡು ಅಂತ ಹೇಳ್ಬಿಟ್ಟು, ಇಲ್ಲ, ನೀನು ಪ್ರಾರ್ಥನೆ ಮಾಡ್ಬೇಕಾಗಿರೋ ಎಲ್ಲಾ ಅಂಶಗಳು ದೇವರಿಂದಾನೇ ನಿನ್ನ ಮನಸ್ಸಿಗೆ ನೆನಪಿಗೆ ಬರುತ್ತೆ. ಹಾಗಾಗಿ ಎಲ್ಲವನ್ನ ಪ್ರಾರ್ಥನೆಯಾಗಿ ನೀವು ಬದಲಾಯಿಸ್ಬೇಕು. So these days in the message, Pastor is talking about early morning prayer. We have to have a time to pray in the early morning, just for 5 minutes. Remnants, if you wake up early, you just have 5 minutes to pray to God. ಈ ದಿನಗಳಲ್ಲಿ ನೀವೆಲ್ಲ ಕೇಳಿಸ್ಕೊಂತಿರ್ಬೋದು, ಮುಂಜಾನೆ ಕಾನ್ಫರೆನ್ಸ್ ಕಾಲಲ್ಲಿ ಹೇಳುವಂತ ಮೆಸೇಜ್ಗಳು. ಕನಿಷ್ಠ 5 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ ಆಳವಾದ ಒಂದು ಪ್ರಾರ್ಥನೆಯನ್ನ ಮಾಡೋದನ್ನ ಕಲೀರಿ ಅಂತ ಹೇಳಿ. Pray to truly understand the mystery of Christ, to receive the filling of the Holy Spirit and spiritual strength for your day. ಸೊ ಹಾಗಾಗಿ ಇಲ್ಲಿ ನಾವೆಲ್ಲರೂ ಕೂಡ ಆ ಮುಂಜಾನೆಯಲ್ಲಿ ಮಾಡುವಂತ ಒಂದು 5 ನಿಮಿಷದ ಪ್ರಾರ್ಥನೆ ಏನ್ ಮಾಡುತ್ತಂದ್ರೆ ನಮ್ಮನ್ನ ಬಲಪಡಿಸುತ್ತೆ, ನಾವು ಆತ್ಮಿಕ ಬಲ ಹೊಂದ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. And then the one who goes towards the word, so we have to be the one who seeks after the word. ಸೊ ಯಾರು ದೇವರ ಒಂದು ವಾಕ್ಯವನ್ನು ಹಿಂಬಾಲಿಸ್ತಾರೆ ಅಂದ್ರೆ ವಾಕ್ಯವನ್ನ ಹುಡುಕ್ಬೇಕು ಅನ್ನೋ ದಾಹ ಇರೋರು ಮಾತ್ರನೇ ಹಿಂಬಾಲಿಸ್ತಾರೆ. There are many people who have no interest in the word of God. They just self-centered, worried about themselves, but we are the ones who have to go towards the word. ಸೊ ತುಂಬಾ ಜನಕ್ಕೆ ಅದು ಶಾರೀರಿಕವಾದ ಸ್ವಭಾವ ಇರೋದ್ರಿಂದ ವಾಕ್ಯವನ್ನ ಹಿಂಬಾಲಿಸ್ಬೇಕು ಅಂತ ಅವರು ಆಸೆ ಪಡೋದಿಲ್ಲ, ಲೋಕವನ್ನು ಹಿಂಬಾಲಿಸ್ತಿರ್ತಾರೆ. So let's read Jeremiah 33 verse 1 to 9. ಸೊ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಏನು ಅನ್ನೋದನ್ನ ನೋಡ್ತೇವೆ. ಇಲ್ಲಿ ಮೂರನೇದಾಗಿ ದೇವರ ಕಡೆಗೆ ನಾವು ಹೋಗೋರಾಗ್ಬೇಕು, ಲೋಕದ ಕಡೆಗೆ ಅಲ್ಲ ಅಂತ ಹೇಳ್ಬಿಟ್ಟು. ದೇವರ ಕಡೆ ಹೋಗೋದಂದ್ರೆ ವಾಕ್ಯವನ್ನು ಹಿಂಬಾಲಿಸೋದು. ಯೆರೆಮೀಯ 33 3ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಯೆರೆಮೀಯ 33:3. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ಆಮೆನ್. Let's read verse 1 to 9. 1 to 9. Yeah, cover all these points. 1ರಿಂದ 9 ತನಕ ಓದೋಣ. ಇಲ್ಲಿ 1ರಿಂದ 5 ಪಾಯಿಂಟ್ಗಳಿದೆಯಲ್ವಾ, ಸೊ ಹಾಗಾಗಿ 1ರಿಂದ 3 ತನಕನೂ ಓದೋಣ. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ 2ನೆಯ ವಾಕ್ಯವನ್ನು ಅನುಗ್ರಹಿಸಿದನು. ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ದಿಬ್ಬಗಳಿಗೂ ಕತ್ತಿಗಳಿಗೂ ಅಡ್ಡವಾಗಿ ಗೋಡೆಯನ್ನು ಕಟ್ಟಲು ಕೆಡವಿರುವ ಈ ಊರಿನವರ ಮನೆಗಳ ವಿಷಯವಾಗಿಯೂ ಯೆಹೂದದ ಅರಸನ ಉಪ್ಪರಿಗೆಗಳ ವಿಷಯವಾಗಿಯೂ ಇಸ್ರಾಯೇಲರ ದೇವರಾದ ಯೆಹೋವನು ಇಂತೆನ್ನುತ್ತಾನೆ, ಈ ಊರಿನವರು ಕಸ್ದೀಯರನ್ನು ಪ್ರತಿಭಟಿಸುವುದಕ್ಕೆ ಹೊರಟರೆ ಏನು? ತಮ್ಮ ಹೆಣಗಳಿಂದ ಅವರನ್ನು ತೃಪ್ತಿಪಡಿಸುವರು. ಇವರ ಅಧರ್ಮವನ್ನು ಕಂಡು ಈ ಪಟ್ಟಣಕ್ಕೆ ವಿಮುಖನಾಗಿ ಕೋಪಾರೋಷ ಭರಿತನಾದ ನಾನೇ ಇವರನ್ನು ಹತಿಸುವೆನು.
ಇಗೋ, ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. ಯಹೂದದ ಮತ್ತು ಇಸ್ರಾಯೇಲಿನ ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆಯೇ ಅವುಗಳನ್ನು ಊರ್ಜಿತಪಡಿಸುವೆನು. ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು. ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು. ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲಾ ಮೇಲುಗಳ ಸುದ್ದಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು ನೋಡಿ ಹೆದರಿ ನಡುಗುವ ಸಕಲ ಭೂ ರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗುವುದು. ಆಮೆನ್. Amen. So this is talking about Jeremiah, who was confined in the courtyard of the guard. So he was imprisoned. And then what he did was the Lord said, call to me and I will answer you. So God is telling him to pray to me. ಸೊ ಇಲ್ಲಿ ಯೆರೆಮೀಯನು ಕಾರಾಗೃಹದಲ್ಲಿ ಹಾಕಲ್ಪಟ್ಟಿದ್ದಾನೆ. ಆ ಕಾರಾಗೃಹ ಅಂದ್ರೆ ಜೈಲು. ಆ ಜೈಲಿನ ಅಂಗಳದಲ್ಲಿ ಆ ಸೆರೆಯಲ್ಲಿ ಇದ್ದುಕೊಂಡಾಗ ದೇವರ ವಾಕ್ಯವನ್ನು ಬರ್ತಾ ಇದೆ. ದೇವರು ಅವನಿಗೆ ಹೇಳ್ತಿರೋದೇನು ಗೊತ್ತಾ? ನನ್ನನ್ನ ಕೇಳಿಕೋ, ನಾನು ಸದುತ್ರವನ್ನು ದಯಪಾಲಿಸ್ತೇನೆ ಅಂತ. So in prison, Jeremiah can be complaining, Lord, please, how can I get out of here? How can I escape? What do I have to do? But what does the Lord say? He just says, call to me and I will answer you, tell you great and unsearchable things you do not know. So God is saying to him to pray first. ಸೊ ಇಲ್ಲಿ ಯೆರೆಮೀಯನು ಕಾರಾಗೃಹದಲ್ಲಿ ಇದ್ದುಕೊಂಡು ದೇವರೇ, ಏನು ನನ್ನ ಪರಿಸ್ಥಿತಿ ಹೀಗಾಗಿದೆಯಲ್ವಾ, ನಾನು ಏನ್ ಮಾಡ್ಲಿ, ಹೇಗೆ ಹೊರಗಡೆ ಬರ್ಲಿ ಅಂತ ಯೋಚಿಸ್ತಿದ್ದಿರಬಹುದು. ಅಂತ ಸಮಯದಲ್ಲಿ ದೇವರು ಅವನಿಗೆ ಹೇಳ್ತಿರುವಂತ ಮಾತು, ಯೆರೆಮೀಯ, ನನ್ನನ್ನ ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನ ಗೋಚರಪಡಿಸುವೆನು ಎಂಬುದಾಗಿ. So, and then in verse 6, God is saying that I will bring health and healing to my people and I will give them abundant peace and security. ಮತ್ತು 6ರಲ್ಲಿ ದೇವರು ಹೇಳ್ತಿರೋದು, ಈಗ ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು, ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು ಅಂತ. In verse 7, he says, I will free them from captivity. ಅಷ್ಟೇ ಅಲ್ಲದೆ 7ನೇ ವಚನದಲ್ಲಿ ಹೇಳ್ತಿರೋದು, ಇಸ್ರಾಯೇಲಿನ ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆ ಅವುಗಳನ್ನ ಉಜ್ಜಿತ ಮಾಡುವೆನೆಂಬುದಾಗಿ. Verse 8 says God will forgive them. And in verse 9, God says, I will make them a witness of the work that I have done for them. ಅಷ್ಟೇ ಅಲ್ಲದೆ 8ನೇ ವಚನದಲ್ಲಿ ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು. ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು ಅಂತ ಹೇಳಿ ಕ್ಷಮಾಪಣೆ ಬಗ್ಗೆ ಮಾತನಾಡ್ತಿದ್ದಾರೆ. So in our problems, in our trials, great tribulations, first God is saying, pray to me first, and I will give you the answer. ಸೊ ಎಲ್ಲಾ ಸಂದರ್ಭಗಳಲ್ಲೂ ದೇವರು ಹೇಳ್ತಿರೋದು, ನನಗೆ ಪ್ರಾರ್ಥನೆ ಮಾಡು, ನನಗೆ ಕೇಳಿಕೋ, ನಾನು ನಿನಗೆ ಉತ್ತರ ಕೊಡ್ತೇನೆ ಎಂಬುದಾಗಿ. Through your prayer, I will make you a great witness when I do many works for you. ಸೊ 9ನೇ ವಚನದಲ್ಲಿ ಹೇಳಿರುವ ಹಾಗೆ ಇದನ್ನೆಲ್ಲ ನೀನು ಯಾವಾಗ ಮಾಡ್ತೀಯೋ ಆಗ ಎಲ್ಲರ ಮುಂದೆ ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ, ಅಂದ್ರೆ ನಿನಗೆ ಸಾಕ್ಷಿಯಾಗಿ ನಿಲ್ಲಿಸ್ತೇನೆ ಎಂಬುದಾಗಿ. So we really have to be like Jeremiah. We have to be the one that calls out to God in our times of trouble in prayer. ಸೊ ನಾನು ನೀನು ಕೂಡ ಯೆರೆಮೀಯನ ಹಾಗೆ ಮಾರ್ಪಡಬೇಕು. ಯೆರೆಮೀಯನು ಹೇಗೆ ಕಷ್ಟ ಕಾಲದಲ್ಲಿ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿದ್ರು, ಅದೇ ರೀತಿಯಲ್ಲಿ ನಾವು ಕೂಡ ಪ್ರಾರ್ಥನೆಯೊಂದಿಗೆ ದೇವರ ಉತ್ತರಗಳನ್ನ ಹೊಂದಿಕೊಳ್ಳುವರಾಗಿರ್ಬೇಕು. Inside of our prayer, God gives us many answers, gives us assurance, gives us true peace and rest. ಖಂಡಿತವಾಗ್ಲೂ ಪ್ರಾರ್ಥನೆಯ ಮೂಲಕನೇ ದೇವರು ನನಗೂ ನಿನಗೂ ಸಮಾಧಾನವನ್ನ ಸುಖವನ್ನ ನೀಡ್ತಾನೆ. ಆತನು ನಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ ಎಂಬುದಾಗಿ ನೋಡ್ತೇವೆ. And that is the true healing that we need. So healing is very important, physical healing, spiritual healing, but we truly need to heal our soul and our spirit. ಸೊ ಹಾಗಾಗಿ ಈ ಒಂದು ಆತ್ಮದ ಸ್ವಸ್ಥತೆಯನ್ನ ನಾವು ಪಡ್ಕೋಬೇಕು ಎಂಬುದಾಗಿ ನೋಡ್ತಾ ಇದ್ದೇವೆ. Also heal our incorrect imprints, very important. ಅಷ್ಟೇ ಅಲ್ಲದೆ ನಮ್ಮಲ್ಲಾಗಿರುವಂತಹ ತಪ್ಪಾದ ಮುದ್ರೆಗಳನ್ನ ಗುಣಪಡಿಸ್ಕೋಬೇಕು ಅಂತ ನೋಡ್ತಾ ಇದ್ದೇವೆ. So let's have a time to pray. Sorry, we have no time. ಸಮಯ ಆಯ್ತು, ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೇಗೆ ಶಾರೀರಿಕವಾದ ಎಲ್ಲ ಅನಾರೋಗ್ಯಗಳನ್ನ ಸಮಸ್ಯೆಗಳನ್ನ ಗುಣಪಡಿಸ್ಕೊಳ್ಬೇಕೆಂಬುದಾಗಿ ಹೇಳಿದಿರ, ನಾವು ವಾಕ್ಯದಲ್ಲಿ ಪ್ರವೇಶಿಸಿ ಆ ವಾಕ್ಯದ ಮೂಲಕ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ವಾಕ್ಯವನ್ನು ಹೇಳಿದಂತ ನಿನ್ನ ಮಗಳನ್ನು ಆಶೀರ್ವದಿಸಿ ಮುಂದಿನ ವಾರ ಮತ್ತೆ ನಾವೆಲ್ಲರೂ ಏಕ ಮನಸ್ಸುಳ್ಳವರೇ ಕೂಡಿ ಬಂದು ನಿಮ್ಮ ವಾಕ್ಯದಲ್ಲಿ ಮುದ್ರೆಯಾಗಿ ಬೇರೂರಿ ಅದೇ ನಮ್ಮ ಸ್ವಭಾವವಾಗಿ ಮಾರ್ಪಡುವಂತೆ ಸಹಾಯ ಮಾಡಿ. ಈ ವಾರವೆಲ್ಲ ನಡೆಸಿ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.